ಎಲ್ಲರಿಗೂ ನಮಸ್ಕಾರ. ಇಲ್ಲ, ಗಿಫ್ಟ್ ಅಂತ ಏನೂ ಇಲ್ಲ. ನಮ್ಮನ್ನು ನಂಬಿ ಡೇಟ್ ಕೊಟ್ಟಿದ್ದಾರೆ ಅಂದರೆ ಒಂದು ಜವಾಬ್ದಾರಿಯಿಂದ ನಾವು ಅದನ್ನು ಉಳಿಸ್ಕೊಬೇಕಾಗತ್ತೆ. ಅದಕ್ಕೆ ತಕ್ಕಂಗೆ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆ ಫಸ್ಟ್ ಲುಕ್ ಇಷ್ಟ ಆಗಿದೆ ಅಂದ್ಕೊತೀನಿ. ಸಿನಿಮಾದಲ್ಲಿ ಇವ್ರ ಕ್ಯಾರೆಕ್ಟರ್ ಬಂದು ಒಂದು ಸೂಪರ್ ಸ್ಟಾರ್, ಒಂದು ಆರ್ ಕ್ವೀನ್ ಅಂತಲೇ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಒಂದು ಸೂಪರ್ ಸ್ಟಾರ್ ನೋಡಿದರೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದುರಾಂಕಾರ ಅಂತಲೇ ಮೆನ್ಷನ್ ಮಾಡಿದ್ದೀವಿ. ಯಾವ ಥರ ಇರ್ತಾರೆ, ಯಾವ ಥರ ಸೂಪರ್ ಸ್ಟಾರ್ ಇಂಡಿಯಾ ಇಂಡಸ್ಟ್ರೀಲಿ ಒಂದು ಟಾಪ್ ಸೂಪರ್ ಸ್ಟಾರ್ ಹೇಗಿರ್ತಾರೆ ಆ ಥರ ಅವ್ರ ಕ್ಯಾರೆಕ್ಟರ್ ಬಿಹೇವ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರೇಷನ್ನು. ಆ ಕ್ಯಾರೆಕ್ಟ್ರಿಗೆ ಹೀರೋ ಕ್ಯಾರೆಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ತುಂಬ ಬೇರೆ ಥರದೇ ಒಂದು ಪ್ಲ್ಯಾನು. ಇಲ್ಲಿವರೆಗೂ ಅವರು ಸಿನಿಮಾ ಜರ್ನಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಬೇರೆದೇ ಏನಾದ್ರು ಮಾಡಬೇಕಲ್ಲ, ಯಾಕಂದರೆ ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇರುತ್ತೆ. ಫ್ರೆಂಡ್ಶಿಪ್ ಓಕೆ, ಎಲ್ಲ ಓಕೆ. ಸಿನಿಮಾ ಅಂತ ಬಂದಾಗ ನಾವು ಪ್ರೊಫೆಷ್ನಲ್ ಆಗಿ ಮಾಡಬೇಕಾಗತ್ತೆ. ಆ ಥರ ನಿಟ್ಟಿನಲ್ಲಿ ತುಂಬ ಜವಾಬ್ದಾರಿಯಿಂದ ಒಂದು ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಅಪೋಸಿಟ್ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ. ಅವ್ರಿಗೆ ಆ್ಯಟಿಟ್ಯೂಡ್ ದುರಂಕಾರನೇ ಇಲ್ಲ. ಕ್ಯಾರೆಕ್ಟರ್ ಇಲ್ಲ. ನಮಗೆ ನೋಡಿದಾಗ ಒಂದು ಸೂಪರ್ ಸ್ಟಾರ್ ಅಂದರೆ ಇವರು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ. ಅಂದರೆ ನಿಮಗೆ ಸುಮಾರು ವರ್ಷದಿಂದ ರಮ್ಯಾ ಕೃಷ್ಣ ಆ್ಯಂಡ್ ರಜನಿಕಾಂತ್ ಅವ್ರದ್ದು ಒಂದು ಕಾಂಬಿನೇಷನ್ ಇತ್ತು ನೋಡಿ ಪಡೆಯಪ್ಪ ಸಿನಿಮಾದಲ್ಲಿ. ಆ ಸಿನಿಮಾ ನೋಡಿದಾಗೆಲ್ಲ ಪ್ರತಿ ಸರಿ ಅನಿಸೋದು ಈ ಥರದ್ದು ಒಂದು ಕ್ಯಾರೆಕ್ಟರ್ ಯಾರು ಮಾಡ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಿ ಇವರು ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಜಾವದಲ್ಲಿ ಇದು ಜಸ್ಟ್ ಒಂದು ಸಿಂಪಲ್ ಈ ಥರ ಒಂದು 1000 ಸಿನಿಮಾದಲ್ಲಿರುತ್ತೆ. ರಾಜ್ ಸರ್, ರೆಮ್ಯುನರೇಷನ್ ಎಷ್ಟು ಕೊಟ್ರಿ? ಸೂಪರ್ ಸ್ಟಾರ್ ಪಾತ್ರ ಅಂತ ಹೇಳ್ತೀರಾ, ಹೈಯೆಸ್ಟ್ ರೆಮ್ಯುನರೇಷನ್ ಇದೇ ಸಿನಿಮಾಗೆ ತಗೊಂಡಿದ್ದ ಅವರು ಅಥವಾ ಹೇಗೆ? ಚೆನ್ನೈಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಮೇಡಮ್. 3 ಕಾರ್ ನಿಲ್ಲಿಸ್ತಾರೆ. ಯಾವ ಕ್ಯಾಮ್ರಾ ಬೇಕು, ಯಾವ ಕಾರ್ ಬೇಕು ಅಂತ ಕೇಳ್ತಾರೆ. ಆ ಥರ ಒಂದು ಪ್ಲ್ಯಾನ್ ಇದೆ. ಆ ಥರ ಮಾಡೋಣ. ಅದೇ ರೆಮ್ಯುನರೇಷನ್ಗೆ ಹೇಳಿದ್ದು ನಾನು. 15 ಇಯರ್ಸ್ ನಿಮ್ಮ ಸಕ್ಸಸ್ಫುಲ್ ಜರ್ನಿ ಕಂಪ್ಲೀಟ್ ಆಯಿತು. ಎಲ್ಲರೂ ಪ್ರಶ್ನೆ ಇದೆ ರಾಗಿಣಿ ಮದುವೆ ಯಾವಾಗ ಅಂತ. ಸೊ ಆ ಜರ್ನಿ ಬಗ್ಗೆ ಏನಾದರೂ ಹೇಳೋದಾದರೆ, ಹಿಂಟ್ ಕೊಡೋದಾದರೆ, ಯಾವಾಗ ಮದುವೆ ಅಥವಾ ಸಿನಿಮಾ ಇನ್ನೂ ತುಂಬ ಸಿನಿಮಾಗಳನ್ನ ಮಾಡೋದಿದೆಯಾ ಅಂತ? ಈಗಲೇ ವಾರಕ್ಕೆ 3 ಸಿನಿಮಾ, 3 ಮುಹೂರ್ತ ನಡೀತಿದೆ. ಯಾರ್ದಾದ್ರೂ ಒಂದು ಇಂಡಸ್ಟ್ರೀಲಿ ವಾರಕ್ಕೆ 3 ಮುಹೂರ್ತ ನಡೆದಿದೆ ಅಂದರೆ ಇವ್ರದ್ದೇ ಅದು. ಸೊ ನಮಗೆ ಡೇಟ್ಸ್ ಕೊಡಲಿ ಫಸ್ಟು, ಆಮೇಲೆ ಅವ್ರ ಮದುವೆ ಎಲ್ಲ ಆಗಲಿ. ಒಂದು ಬರೋ ವರ್ಷ ಆಗಿ ಪರವಾಗಿಲ್ಲ, ಈ ವರ್ಷ ಬೇಡ. I never have the right answer for this question because ನನಗೆ ಆ ಥರ ಥಿಂಕಿಂಗ್ ಇಲ್ಲ. ನಾನು ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಸಿಂಗಲ್ ಆಗಿ ಚೆನ್ನಾಗೇ ಇದ್ದೀನಿ ಇವಾಗ ಸದ್ಯಕ್ಕೆ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ವರ್ಕ್, ಬ್ಯುಸಿ ವಿತ್ ಮೈ ವರ್ಕ್. ಸೊ ಐ ಡೋಂಟ್ ಲುಕ್ ಎಟ್ ಇಟ್ ಲೈಕ್ ದಟ್. ಐ ಫೀಲ್ ಮದುವೆ ಅಂತ ಬಂದಾಗ ಇಟ್ ಶುಡ್ ಬಿ ದ ರೈಟ್ ಪರ್ಸನ್, ದ ರೈಟ್ ಟೈಮ್ ಅಂತ ನನಗನ್ಸುತ್ತೆ. And right now the priority is work, being happy, doing great films. So saddikilla and mood lunch. ರಾಗಿಣಿ ಅವ್ರ ಕಾಲ್ ಶೀಟ್ ಬೇಕು ಅಂದರೆ ಆಲ್ರೆಡಿ ಒಂದು ಕೊಟ್ಟಿದ್ದಾರೆ. ಅವರೊಟ್ಟಿಗೆ ಎಷ್ಟು ಸಿನಿಮಾಗಳನ್ನ ಮಾಡಬೇಕು ಜೋಡಿಯಾಗಿ ಅನ್ನೋದು ಜನ ಎಲ್ಲಿವರೆಗೂ ನೋಡ್ತಾರೆ ಅಲ್ಲಿವರೆಗೂ ಮಾಡ್ತಾರೆ 100%. ಯಾಕಂದರೆ ಒಂದು ಸಾಂಗ್ನ ಮಾಡಿದ್ದು ನಾವು ಅಷ್ಟೇ ಗಜರಾಮದಲ್ಲಿ. ಆ ಸಾಂಗ್ ಮೈಲೇಜ್ ತುಂಬ ಚೆನ್ನಾಗಿ ಸಿಕ್ತು ನಮಗೆ. ಪೇರ್ ಚೆನ್ನಾಗಿ ವರ್ಕೌಟ್ ಆಯಿತು. ಅದಾದಮೇಲೆ ಆ ಜರ್ನಿ ಒಂದು ಸಿನಿಮಾವರೆಗೂ ಬಂದಿದೆ. ಈ ಸಿನಿಮಾ ಇನ್ನೂ ಎಲ್ಲಿವರೆಗೂ ಜರ್ನಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀವಿ ಖಂಡಿತ. ರಾಗಿಣಿ ಮ್ಯಾಮ್, ರಮ್ಯಾ ಕೃಷ್ಣ ಅವ್ರ ಥರ ನಿಮ್ಮನ್ನು ತೋರಿಸ್ಬೇಕು ಅನ್ನೋದು ರಾಜ್ ಸರ್ ಕನಸು. ಏನು ಹೇಳ್ತೀರಿ ಆ ಕ್ವಶನಿಗೆ ಒಂದು ರಿಯಾಕ್ಷನ್? I think it's a very good vision board to have. Yakandre Ramya Krishna is a phenomenal actress. She's still one of the most good looking women that we have in the industry. So ನನ್ನ ಅಭಿಪ್ರಾಯ ಒಂದು ಆ ಥರ ಒಂದು ಆ್ಯಕ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ಐ ಆಮ್ ವೆರಿ ಹ್ಯಾಪಿ. ಬಟ್ ಕಂಪ್ಯಾರಿಸನ್ ಇರಬಾರ್ದು. ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಇಂಡಿವಿಜುವಲ್ ಐಡೆಂಟಿಟೀಸ್ ಅಂತ. But of course, inspirations are always inspirations, like my inspiration is Malashri ma'am, and my inspiration has always been Shushmita Sen. Ramya Krishna is a phenomenal actress. So, character takkange ee cinemadalli they have written certain points where they wanted to look like different actresses because it's a superstar character, alva. ಸೊ ಐ ಥಿಂಕ್ ಇಟ್ಸ್ ಗ್ರೇಟ್. ಅಂದರೆ ನಾವು ಚಿಕ್ಕ ಹುಡುಗರಿದ್ದಾಗ ನೋಡಿದಂಥ ಕ್ಯಾರೆಕ್ಟರ್ ಅದು. ರಮ್ಯಾ ಕೃಷ್ಣ ಬಂದು ಕಾರಲ್ಲಿ ಇಳಿತಾರೆ ಅಂದರೆ ಆ ರೇಂಜಲ್ಲಿ ಇತ್ತು ಅದು ಆ್ಯಟಿಟ್ಯೂಡ್ ಅನ್ನೋದು. ಒಂದು ಸೂಪರ್ ಸ್ಟಾರ್ ರಜನಿಕಾಂತ್ ಮುಂದೆನೇ ಅಷ್ಟು ತೋರಿಸ್ತಾರಲ್ಲ, ಆ ಥರದ್ದು ಒಂದು ಕ್ಯಾರೆಕ್ಟರ್ ಇವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಜಾವಾ ಕಥೆಯಲ್ಲಿ ಆ ಥರ ಇನ್ವಾಲ್ವ್ ಮಾಡಿದ್ವಿ.